ಹಲೋ ಗಾಯ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಇವತ್ತು ಸಡನ್ನಾಗಿ ವ್ಲಾಗ್ ಸ್ಟಾರ್ಟ್ ಮಾಡ್ತಾ ಇದ್ದೀನಿ. ನಾನು ಆಲ್ರೆಡಿ ಲೇಟ್ ಆಗಿದೆ ಕಾಲೇಜ್ಗೆ. ಎವ್ರಿ ಟೈಮ್ ನಾನು ಇದೇ ಥರ ಮಾಡ್ತೀನಿ. ಕಾಲೇಜಿಗೆ ಲೇಟ್ ಆದಾಗಲೇ ಎಷ್ಟು ಟೈಮ್ ಇರುತ್ತೆ ಅಂದರೆ ಅಷ್ಟು ಟೈಮ್ ಇರುತ್ತೆ. ಎವ್ರಿ ಡೇ ಕಾಲೇಜು 8 o'clock. ಇವತ್ತು ಎಕ್ಸಾಮ್ ಇರೋದ್ರಿಂದ 12 o'clock ಎಕ್ಸಾಮು. 1 hour ಜರ್ನಿ ಇದೆ ನನಗೆ ಟ್ರಾವೆಲ್ಲು. ಇವತ್ತು ಲೇಟು ಗಾಯ್ಸ್, ಲೇಟ್ ಆಗಿಬಿಟ್ಟಿದೆ. ಲೇಟ್ ಆದರೂ ಪರವಾಗಿಲ್ಲ, ಹೋಗ್ಬಿಟ್ಟು ಇವತ್ತು ಏನಕ್ಕೆ ವ್ಲಾಗ್ ಸ್ಟಾರ್ಟ್ ಮಾಡೋದು ನಿಮ್ಗೆ ತೋರಿಸೋದಕ್ಕೆ. ನಮ್ಮ ಕಾಲೇಜ್ ಬಗ್ಗೆ ಎಕ್ಸಾಮ್ ಯಾವ ರೀತಿ ಇರುತ್ತೆ, ಕೆಲವರು ಅಂದ್ಕೊಂಡಿರ್ತೀರ ಒಬ್ಬರ ಸ್ಟಡೀಸು ತುಂಬ ಕಷ್ಟ, ಇಂಗ್ಲೀಷ್ ತುಂಬ ಚೆನ್ನಾಗಿ ಬರಬೇಕು, ಆ ಥರ ಎಲ್ಲ ಇರುತ್ತೆ. ಸೊ ನನಗೂ ಫಸ್ಟ್ ಬಂದಾಗ ಅನಿಸ್ತಾ ಇತ್ತು. ಸೊ ನಾನು ಇವಾಗ MRT ಹತ್ಕೋಬೇಕು. MRTಯಿಂದ ಹತ್ಕೊಂಡೋಗಿ ಅದು ರೀಚ್ ಆಗಿಬಿಟ್ಟು ನಿಮಗೆ ಹೋಗ್ತಾ ಹಂಗೆ ಹೇಳ್ಕೊಂಡು ಹೋಗ್ತೀನಿ. ನಾನೇನು ಸ್ಟಡೀಸ್ ಕೂಡ ಮಾಡಿಲ್ಲ. MRT ಕುತ್ಕೊಂಡು ಐ ಹ್ಯಾವ್ ಟು ಸ್ಟಡಿ. ಓ ಗಾಡ್ ಗಾಯ್ಸ್, ನನ್ನ ಟೈಮೇ ಸರಿ ಇಲ್ಲ ಗೈಸ್. ಆಲ್ರೆಡಿ ಟಾಪಪ್ ಕೂಡ ಖಾಲಿ ಆಗಿದೆ. ನನ್ನ ಹತ್ರ ಕ್ಯಾಶ್ ಕೂಡ ಇಲ್ಲ. ಇವಾಗ ಯಾವುದು ಮಾಡಿ ಅಕೌಂಟ್ ವ್ಯಾಲೆಟ್ ಕೂಡ ಕಾಣಿಸ್ತಾ ಇಲ್ಲ. ಇವಾಗ ಬ್ಯಾಲೆನ್ಸ್ನ ತಗೊಂಡು ಮಾಡಬೇಕು. ಆಲ್ರೆಡಿ ತುಂಬ ಲೇಟ್ ಆಗಿಬಿಟ್ಟಿದೆ. ಟಾಪಪ್ ಮಾಡಬೇಕು. ನಾನು ನಿಮಗೆ ತೋರಿಸ್ತೀನಿ ಯಾವ ಥರ ಟಾಪಪ್ ಮಾಡೋದಂತ. ಕಾರ್ಡ್ ಹಾಕಬೇಕು. ಇಲ್ಲಿ ನಂದು ಇದು $20 ಅಕ್ಸೆಪ್ಟ್ ಮಾಡಿ ಜಸ್ಟ್ ಹಿಂಗೆ ಶೋ ಮಾಡಿದ್ರೆ ಸಾಕು. ಅಯ್ಯೋ, ನನ್ನ ಟೈಮೇ ಸರಿ ಇಲ್ಲ ಗೈಸ್. ಟಾಪಪ್ ಕೂಡ ಆಗ್ತಾ ಇಲ್ಲ. ಅದು ಕಾರ್ಡ್ ಏನಾಯ್ತು ಅಂತ ಗೊತ್ತಿಲ್ಲ, ತೊಗೊಳ್ಳಿಲ್ಲ. ಅದು 2 ಸಲನೂ ತೋರಿಸ್ತು. $20 ನಾನು ಅಕ್ಸೆಪ್ಟ್ ಒತ್ತಿದ್ದು, ಬಟ್ ಅದು ತೊಗೊತಾನೇ ಇಲ್ಲ. ಆಮೇಲೆ ಫೈನಲಿ ಹೇಗೋ ಆಯಿತು ಗೈಸ್. ಏನಂದರೆ ನಮ್ಮದು ಬ್ಯಾಂಕ್ ಕಾರ್ಡ್ ಕೂಡ ಯೂಸ್ ಮಾಡ್ಬೋದು, MRT ಕಾರ್ಡ್ ಥರ. ಅದು ನಂಗೆ ಗೊತ್ತೇ ಇದ್ದಿಲ್ಲ. ಅದೇನಾದ್ರು ಗೊತ್ತಿಲ್ಲ ನಾನು ಡೈರೆಕ್ಟ್ ಬ್ಯಾಂಕ್ ಕಾರ್ಡ್ನೇ ಯೂಸ್ ಮಾಡ್ಕೊಂಡು ಹೋಗ್ಬಿಡ್ತಾ ಇದ್ದೆ. ನಾನು ಇಲ್ಲಿ ಟಾಪಪ್ ಆಗ್ತಿಲ್ಲ ಅಂತ ವೆಯ್ಟ್ ಮಾಡ್ಕೊಂಡು ಹೆಂಗೋ ಮಾಡ್ಕೊಂಡು ಹೋದೆ. ನೋಡಿ MRT ಬಂತು. ನಾನಿನ್ನೂ ಓದಿಲ್ಲ ಗಾಯ್ಸ್, ಏನೂ ಸ್ಟಡೀಸ್ ಮಾಡಿಲ್ಲ. ಹೋಗಿದ್ದು ಬೇರೆ ಲೇಟು. ಸೊ ನಾನು ಅಂದ್ಕೊಂಡೆ MRT 1 hour ಜರ್ನಿ ಇದೆ ಅಲ್ವಾ, ಅದ್ರಲ್ಲಿ ಕುತ್ಕೊಂಡು ಹೋಗ್ತಾ ಓದ್ಕೊಂಡು ಹೋಗೋಣ ಅಂತ. ಏನು ಗೊತ್ತಾ, ತಲೆಬುಡೆ ಅರ್ಥ ಆಗೋಲ್ಲ ಗೈಸ್ ಟೆನ್ಷನಲ್ಲಿ ಓದಿದ್ರೆ. ಬಟ್ ಹೇಗೋ ಓದ್ಕೊಂಡು ಹೋಗ್ತಾಯಿದ್ದೀನಿ ಅರ್ಥ ಆಗೋಷ್ಟು. ನೀವು ಅಷ್ಟೇ ಗೈಸ್. ಏನಾದರೂ ನೀವು ಯಾವ ಕೋರ್ಸ್ ತೊಗೋತೀರ ಅದ್ರ ಮೇಲೆ ಡಿಪೆಂಡ್ ಆಗಿರುತ್ತೆ. ಎಷ್ಟು ಈಸಿ ಇರುತ್ತಾ, ಟಫ್ ಇರುತ್ತೆ, ತುಂಬ ಹಾರ್ಡ್ ವರ್ಕ್ ಮಾಡಬೇಕಂತ. ಗೈಸ್ ಇವರೆಲ್ಲ ನಮ್ಮ ಸ್ಟೂಡೆಂಟೇ ಗೈಸ್. ನಾನು ಲೇಟಾಗಿ ಹೋಗ್ತಿದ್ದೆ, ಲೇಟಾಗಿ ಬರ್ತಿದ್ದೆ. ಲೇಟ್ ಆಗಿಬಿಟ್ಟಿದ್ದೆ. ನಾನು ಗೊತ್ತಿಲ್ಲ. ಕ್ಲಾಸಿಗೆ ಬಂದ್ಮೇಲೆ ವೀಡಿಯೋ ತೊಗೊಳಕ್ಕಾಗುತ್ತೆ. ನಾನು ಆದಷ್ಟು ಚೆನ್ನಾಗಿರ್ತೀನಿ. ನೋಡಿ ಪೋಸ್ಟ್ ಮಾಡ್ತೀನಿ ಅಲ್ವ, ಅದು ಗೊತ್ತಿಲ್ಲ ನನಗೆ ವೀಡಿಯೋನ. ಇವರೆಲ್ಲ ಐ ಥಿಂಕ್ ನಾಟ್ ಸಿಂಗಾಪುರ್ ಗೈಸ್. ಎಲ್ಲರೂ ಲೇಟಾಗಿ ಹೋಗ್ತಿದ್ದಾರೆ. ಇಲ್ಲೊಬ್ಬ ನೋಡಿ ಕ್ಲಾಸ್ಗೆ ಬಂದಿಲ್ಲ 1 month-ಇಂದ. ಅಟ್ಲೀಸ್ಟ್ ಎಕ್ಸಾಮ್ಗಾದ್ರೆ ಬೇಗ ಬರೋಲ್ವಾ? ಬಾರೋ ಅಪರೂಪದ ಮುಳ್ಳಂದಿ ಬಾಬಾ ಬಂದೇಣೋ. ಕ್ಲಾಸ್ಗೆ ಬಂದಿಲ್ಲ ಗಾಯ್ಸ್. ಇದು ಲಾಸ್ಟ್ ನೋಡಿ ಅಲ್ವ, ಇದು ಲಾಸ್ಟ್ ಎಕ್ಸಾಮ್ ನನಗೆ. ಇವತ್ತು ಲಾಸ್ಟ್ ಅಂದರೆ ನಾಳೆಯಿಂದ ಇವರು ಕಾಲೇಜಿಗೆ ಬರೋಲ್ಲ. ಅಷ್ಟೇ ಕಾಲೇಜ್ ಮುಗಿದ್ಮೇಲೆ ಏನು ಪಾರ್ಟಿ ಕೊಡಿಸ್ತಾರೆ ನಮಗೆಲ್ಲ. ನಿಮ್ಮ ಅಪ್ಪ ಕೊಡ್ತಾನೆ, ಪಾರ್ಟಿ ಕೊಡಿಸ್ತಾರೆ ಅಷ್ಟೇ ಲೆಕ್ಚರ್ ಅವರು. ಗೊತ್ತಿಲ್ಲ. ಎಕ್ಸಾಮ್ ಚೆನ್ನಾಗಾಗಲಿ ಅಂತ ಆಲ್ ದ ಬೆಸ್ಟ್ ಅಷ್ಟೇ. ಎಕ್ಸಾಮ್ ಒಳಗಡೆ ನನಗೆ ವೀಡಿಯೋ ತೊಗೊಳಕ್ಕಾಗ್ತಿಲ್ಲ, ಗೊತ್ತಿಲ್ಲ. ಬಿಕಾಸ್ ಫೋನಲ್ಲೇ ನಾವು ಎಕ್ಸಾಮ್ ಬರೆಯೋದು, ನಾಟ್ ಪೇಪರ್. ನೋಡಿ ಇವಾಗ ಆಲ್ರೆಡಿ ಹೌಸ್ ದ ಎಕ್ಸಾಮ್ ಇಸ್ ಡನ್ ಆಲ್ರೆಡಿ ಗೈಸ್. ಇನ್ನೂ ನಾವು ಎಕ್ಸಾಮೇ ಅಟೆಂಡ್ ಮಾಡಿ ಆಲ್ರೆಡಿ ಮುಗಿಸ್ಬಿಟ್ಟು ಕಾಫಿ ಕೇಳ್ತಿದ್ದಾರೆ. ಕಾಲೇಜಿಗೆ ಬಂದಿಲ್ಲ, ಕಾಫಿ ಮಾಡೋದಕ್ಕೆ ಆನ್ಸರ್ ಕೇಳ್ತೀನಿ. ಓಕೆ ಗೈಸ್, ಲೇಟ್ ಆಗುತ್ತೆ ಬನ್ನಿ. ಕಾಫಿ ಕ್ಲಾಸಿಗೆ ಬಂದಿಲ್ಲ. ಅವತ್ತು ಏನಕ್ಕೆ ತರಿಲ್ಲ. ಓಕೆ ಗಾಯ್ಸ್, ಇನ್ನೂ ನಾವು ಎಕ್ಸಾಮಿಗೆ ಬರೋಕ್ಕೆ ಹೋಗಿಲ್ಲ. ಆಲ್ರೆಡಿ ಎಕ್ಸಾಮ್ ಫಿನಿಶ್. ನಂಗೆ ಗೊತ್ತು ಯಾವಾಗಲೂ ಇದೇ ಥರ ಆಗುತ್ತೆ. ನಾನು ಇನ್ನೂ ಬಂದೇ ಇರಲ್ಲ ಗೈಸ್. ಆಲ್ರೆಡಿ 10ಕ್ಕೆ ಕರೆದಿದ್ದೇನೆ.
ಎಕ್ಸಾಮ್ ಮುಗಿಸಿ ಬಂದಿರ್ತಾರೆ. Just finishing. 8 minutes. Oh my god, pada and the thing is well studied. Yesterday also he got full marks. Okay. That's the house. Yeah, 5th floor. Wow. First floor guys, ನಮ್ಮದು ಬಂತು. ಆ್ಯಕ್ಚುಲಿ ನಾನು ಮೈಕ್ನ ತೊಗೊಂಬರೋದೇ ಮರ್ತ್ಕೊಂಡೆ, ಲೇಟ್ ಆಯಿತು ಅಂದ್ಬಿಟ್ಟು. ತುಂಬ ಜನ ಬರ್ತಿದ್ದಾರೆ ಗೈಸ್. ಹೇಗೆ ಪ್ರಿಪೇರ್ ಆಗಿದ್ದೀರಾ? No ಪ್ರಿಪ್ರೇಷನ್? ಗುಡ್, ವೆರಿ ಗುಡ್. ಕಾಲೇಜ್ ಬಂತು ಗೈಸ್. ಇದೇ ನಮ್ಮ ಕಾಲೇಜ್. ಲೇಟ್ ಆಗಿದೆ ಗೈಸ್. ಬೈ. ಸೈನ್ ಅಪ್ பண்ணல ಲಾಸ್ಟ್ ಟೈಮ್. You note my name? Later we can sign that. Huh? Where is my? Okay, last. Not last. First letter. Chaitra. First Chaitra. ಬಸವನಹಳ್ಳಿ ರಂಗಸ್ವಾಮಿ. B. I think you're not there. ಪೆನ್ಸಿಲ್ ಇಟ್ಟಲ್ಲ ಗುರು. ಎಕ್ಸಾಮ್ ಅಲ್ದು ವೀಡಿಯೋ ತೊಗೊಳಕ್ಕಾಗಿಲ್ಲ ಗೈಸ್. ಎಕ್ಸಾಮ್ ಮುಗಿಸ್ಕೊಂಡು ಈಚೆ ಬಂದಮೇಲೆ ನಾನು ವೀಡಿಯೋ ತೊಗೊಂಡಿದ್ದೀನಿ. ಅದನ್ನು ನೋಡಿ, ಫುಲ್ ವೀಡಿಯೋ ನೋಡಿ ಗೈಸ್. ಎಲ್ಲ ಎಕ್ಸಾಮ್ ಮುಗಿಸ್ಕೊಂಡು ನಿಂತಿದ್ದಾರೆ ಗೈಸ್. ಫುಲ್ ಡೀಪ್ ಡಿಸ್ಕಷನ್. ಇದು ಎಕ್ಸಾಮ್ ಬಗ್ಗೆ ಡಿಸ್ಕಷನ್ ಅಂತ ಅನ್ಕೋಬೇಡಿ. ಎಕ್ಸಾಮ್ ಮುಗಿದ್ಮೇಲೆ ಅವ್ರು ಪಾರ್ಟ್ ಟೈಮ್ ಜಾಬ್ ಬಗ್ಗೆ ಡಿಸ್ಕಷನ್ ಮಾಡ್ತಾ ಇದ್ದಾರೆ. ಸೊ ಗೈಸ್, ಫೈನಲಿ ನಂದು ಎಕ್ಸಾಮ್ ಮುಗೀತು. ನಂದು ರಿಸಲ್ಟ್ ಏನಾಗಿದೆ ಅಂತ ಗೆಸ್ ಮಾಡಿ ನೋಡೋಣ ಯಾರ್ಯಾರೆಲ್ಲ ಕರೆಕ್ಟಾಗಿ ಗೆಸ್ ಮಾಡ್ತೀರಾ ಔಟ್ ಆಫ್ 60ಗೆ. ಗೈಸ್, ನಮ್ಮದು ಫೋನಲ್ಲೇ ಎಕ್ಸಾಮ್ ಇರೋದ್ರಿಂದ ಫೋನಲ್ಲೇ ಎಕ್ಸಾಮ್ ರಿಸಲ್ಟ್ ಕೂಡ ಆವಾಗಲೇ ಗೊತ್ತಾಗ್ಬಿಡುತ್ತೆ. ಎಕ್ಸಾಮ್ ಬರ್ದಿದ್ದು ಫಿನಿಶ್ ಆಗಿದ ತಕ್ಷಣವೇ ನಮಗೆ ರಿಸಲ್ಟ್ ನಮ್ಮದು ಮಾರ್ಕ್ಸ್ ಎಷ್ಟು ಅಂತ ಗೊತ್ತಾಗುತ್ತೆ. ಸೊ ನಾನು ನಿಮಗೆ ಎಕ್ಸಾಮ್ದು ಆಲ್ ತೋರ್ಸೋಣ ಅಂತ ಹೋದ್ರೆ ನನ್ನ ಫ್ರೆಂಡ್ ಬಂದ್ಬಿಟ್ಟು ಡೋರ್ ಓಪನ್ ಮಾಡ್ಬಿಟ್ಟು ಹೋಗ್ತಿದ್ದಾನೆ. ಇಡಿಯಟ್. ಓ ಗಾಡ್. ಮ್ಯಾಮ್ ನೋಡಿದ್ರು, ಬಟ್ ಪರವಾಗಿಲ್ಲ. ಸೊ ಇದೇ ಗಾಯ್ಸ್ ನಮ್ಮದು ಕ್ಲಾಸ್ ರೂಮ್. ಆಲ್ರೆಡಿ ನಡೀತಾ ಇದೆ. ನಮ್ದು ಆಗಿದ ತಕ್ಷಣ ನಾವು ಈಚೆ ಬಂದುಬಿಡ್ಬೋದು, ಆ ಥರ ಏನೂ ಇಲ್ಲ. ಹಲೋ ಗೈಸ್, ಫೈನಲಿ ಎಕ್ಸಾಮ್ ಮುಗೀತು. ನಮ್ಮ ಫ್ರೆಂಡ್ಸಿಗೆ ವೆಯ್ಟ್ ಮಾಡ್ತಾ ಇದ್ದೀವಿ, ಅವ್ರು ಇನ್ನೂ ಬಂದಿಲ್ಲ. ಇಲ್ಲೊಬ್ಬರಿದ್ದಾರೆ. ಇವ್ರದ್ದು ಮುಗ್ದಿದೆ ಎಕ್ಸಾಮ್. ಹೇಗಿತ್ತು Yes guys. ಎಕ್ಸಾಮ್? ಹೇಗಿತ್ತು ಗೈಸ್? ಹೌಸ್ ದ ಎಕ್ಸಾಮ್? Very ordinary. It's not exam. ಆ್ಯಕ್ಚುಲಿ ಕ್ಲಾಸ್ಗೆ ಬಂದಿಲ್ಲ, ಇವತ್ತು ಬಂದಿರೋದು ಎಕ್ಸಾಮ್ ಬರೆಯೋದಕ್ಕೆ. ಹೆಂಗೆ ಬರೆಯೋಕ್ಕಾಗುತ್ತೆ? ಅದು ನಿನ್ನೆ ನಾನು ಪೇಪರ್ ಕಳ್ಸಿದ್ಕೆ. ಇವು ಸ್ಟಡಿ ಆರ್ ನಾಟ್? No. ಅದು ಸ್ಟಡಿ ಕೂಡ ಇಲ್ಲ. ಹೌ ಇಸ್ ಕಮ್. Guys, hope you all like that video. Let's see, ಇನ್ನು ಇಬ್ಬರು ಫ್ರೆಂಡ್ಸ್ ಬರ್ತಾರೆ. ಅವ್ರದ್ದು ಎಷ್ಟಿದೆ ಅಂತ ಕೇಳಿ ನೋಡಿ. ತುಂಬ ಜನ ಇರ್ತಾರೆ, ಅವನ್ನೆಲ್ಲ ಕೇಳೋಕ್ಕಾಗಲ್ಲ. ಅವ್ರದ್ದು ಎಷ್ಟಿದೆ ರಿಸಲ್ಟ್ ಅಂತ, ನಂದು ಎಷ್ಟು ಅಂತ ಕೇಳಬೇಕಂತೆ. ಎಷ್ಟಿರ್ಬೋದು ಅಂತ ಕಮೆಂಟ್ ಮಾಡಿ ಗೈಸ್. ಔಟ್ ಆಫ್ 60 ಹೌ ಮಚ್ ಐ ಗೆಟ್ ಸ್ಕೋರ್? XB. I think you can guess. Let's see. In the exam I am just passed. How much your result? You how much? You I asked you first. You put Okay, how is the exam? so bad. Yeah. She's come today early in this exam. Who? Last exam jaoga Gubi. ಎಲ್ಲರೂ ಮತ್ತೆ ಕಪ್ರೋಣ ಮತ್ತೆ. Gubi. Last exam. Guys, I don't know anything guys. ಕಂಡಲ್ಲ ಬ್ಯಾಸ್ ವಾಶ್? Early means morning? No, after. How much college you ram na 37 college 37. How much you got? ಅಡಿ ಪಾವಿ ಎಪ್ಪಡಿ ಯಾರ್ ಸುಭಾಷಿರ್ Call Mubashir. Guys, ನನ್ನ ಫೇಸ್ ಕಾಣಿಸ್ತಾ ಇದೆಯಾ? Yeah. Perfect. ಗೈಸ್, ನಮ್ದೆಲ್ಲರದು ಎಕ್ಸಾಮ್ ಮುಗೀತು. ಇವಾಗ ದರ್ಶನ್ ಟ್ರೀಟ್ ಕೊಡಿಸ್ತಾರೆ. ಇವಾಗ ದರ್ಶನ್ ಜೊತೆ ಆಚೆ ಹೋಗೋದು. ಸಾರಿ, ದಕ್ಷನ್, ನೋಟ್ ದರ್ಶನ್. Say properly.
ದಕ್ಷನ್ ಗೈಸ್, ದಕ್ಷನ್ ಇವತ್ತು ನಮಗೆ ಟ್ರೀಟ್ ಕೊಡಿಸ್ತಾರೆ ಬಿಕಾಸ್ ಇವತ್ತು ಅವ್ರದ್ದು ಲಾಸ್ಟ್ ಡೇ, ಅವ್ರದ್ದು ಸ್ಟಡೀಸ್ ಮುಗೀತು. ಅವ್ರದ್ದು ಸ್ಟಡೀಸ್ ಮುಗೀತು ಗೈಸ್, ನಾವೆಲ್ಲ ಪಾಸ್ ಆಗಿದ್ದೀವಿ. So Gopi should buy me something. Come. All the best. Dakshan, today Dakshan gave a treat because this is our last day of class. This is next we can't come to class because our course is finished today. Is the treat guy. I already told Gubi. அவள் தான் சொல்லுவா ஐ எம் நாட் வெல் கைஸ் ஐ கோ டு ஸோ நான் தான் அவளுக்கு தான் ஃபர்ஸ்ட் கால் பண்ணி சொன்னேன். நாளைக்கு யாராச்சும் சொன்னீங்க நைஃபோட தான் வருவேன். Guys, actually ನನಗೆ ತುಂಬ ಟಯರ್ಡ್ ಆಗ್ತಾ ಇದೆ. ಐ ವಾಂಟ್ ಟು ಗೋ ಹೋಮ್. ಐ ಹ್ಯಾವ್ ಟು ಗೋ ಹೋಮ್ ಆ್ಯಂಡ್ ಟೇಕ್ ಅ ರೆಸ್ಟ್. ಅವಳದ ಹಲೋ ಗಾಯ್ಸ್, ನಾನು ನಿಮ್ಮ ಹತ್ರ ಸ್ವಲ್ಪ ವಿಷಯನ ಶೇರ್ ಮಾಡ್ಕೋಬೇಕು ಅಂತ ಅಂದ್ಕೊಂಡಿದ್ದೀನಿ ವಿಡಿಯೋದಲ್ಲಿ. ಏನಪ್ಪ ಅಂದರೆ ತುಂಬ ಜನಕ್ಕೆ ಡೌಟ್ ಇರುತ್ತೆ. ಡೌಟ್ ಮೀನ್ಸ್ ಅಬ್ರಾಡ್ ಸ್ಟಡೀಸ್ ಹೇಗಿರುತ್ತೆ ಮತ್ತು ಇಂಗ್ಲೀಷ್ ನಾಲೆಜ್ ಎಷ್ಟಿರಬೇಕು. ಸ್ವಲ್ಪ ಜನಕ್ಕೆ ಆ ಭಯ ಇರುತ್ತೆ, ಏನಪ್ಪ ಮಾಡೋದು ಅಲ್ಲಿ ಹೋಗ್ಬಿಟ್ಟು ಪಾಸ್ ಆಗ್ತೀನೋ ಹಿಂಗೆ ಓದೋದು ಅಂತೆಲ್ಲ. ಸೊ ನಾನು ನಿಮ್ಗೆ ಹೇಳೋದೇನಪ್ಪ ಅಂದರೆ ಅದನ್ನು ಮೈಂಡಿಂದ ತೆಗ್ದಾಕ್ಬಿಡಿ. ಫಸ್ಟ್ ನೀವು ಆಲ್ರೆಡಿ ಡಿಸೈಡ್ ಮಾಡಿದ್ದೀರಾ ಬರೋದಕ್ಕೆ, ಸ್ಟಡಿ ಮಾಡೋದಕ್ಕೆ, ಒಬ್ಬರು ಸ್ಟಡಿ ಮಾಡಬೇಕು, ಕೋರ್ಸ್ ಮಾಡಬೇಕು, ಒಳ್ಳೆ ಜಾಬ್ ತೊಗೋಬೇಕು ಅಂತ ಆಸೆ ಇದ್ದರೆ ನಿಮ್ಮ ತಲೆಯಲ್ಲಿರೋದನ್ನೆಲ್ಲ ತೆಗ್ದಾಕಿ. ಇಂಗ್ಲೀಷ್ ಚೆನ್ನಾಗಿ ಬರಬೇಕು, ಆ ಥರ ಇಂಗ್ಲೀಷ್ ನಾಲೆಜ್ ಇರಬೇಕು ಹೌದು, ಬಟ್ ತುಂಬ ಚೆನ್ನಾಗಿ ಬರಬೇಕು ಅಂತ ಏನೂ ಇಲ್ಲ. ಇಲ್ಲಿ ನಮ್ಮ ಕ್ಲಾಸಲ್ಲಿರೋರಿಗೆ ಎಲ್ಲರಿಗೂ ಇಂಗ್ಲೀಷ್ ಚೆನ್ನಾಗಿ ಬರಲ್ಲ. ನಾನು ಫಸ್ಟ್ ಬರಬೇಕಾದ್ರೆ ಅಂದ್ಕೊಂಡಿದ್ದೆ, ಅಯ್ಯೋ ಏನಪ್ಪ ಮಾಡೋದು, ಎಲ್ಲ ಇಂಗ್ಲೀಷಲ್ಲಿ ಚೆನ್ನಾಗಿ ಮಾತಾಡ್ತಾರೆ, ನನಗೆ ಇಂಗ್ಲೀಷ್ ಅಷ್ಟು ಚೆನ್ನಾಗಿ ಬರಲ್ಲ, ಮ್ಯಾನೇಜ್ ಮಾಡ್ತೀನಿ, ಬಟ್ ಅದು ಫುಲ್ ಇಂಗ್ಲೀಷ್ ಅಲ್ಲ. ಬಿಕಾಸ್ ನನ್ನ ಮದರ್ ಟಂಗ್ ಇಸ್ ಕನ್ನಡ, ನನಗೆ ಇಂಗ್ಲೀಷೇ ಬರಲ್ಲ. ಸೊ ಓಕೆ, ಆಫ್ಟರ್ ಫಸ್ಟ್ ಡೇ ಬಂದಾಗಲೂ ಕೂಡ ನಂಗೆ ತುಂಬ ಭಯದಲ್ಲಿ ಬಂದೆ ಕಾಲೇಜ್, ಅಯ್ಯೋ ಹೇಗಿರುತ್ತಪ್ಪ ಹಾಗೆ ಹೇಗೆ ಅಂತ. ಬಟ್ ಆಫ್ಟರ್ ಬಂದಾದ್ಮೇಲೆ ನಂಗೆ ಗೊತ್ತಾಯಿತು ಇಟ್ಸ್ ವೆರಿ ಈಸಿ ಆ್ಯಂಡ್ ಸ್ಟೂಡೆಂಟ್ಸ್ ಆರ್ ವೆರಿ ಕಂಫರ್ಟಬಲ್. ಏನೋ ಒಂಥರ ಅಯ್ಯೋ ಅನ್ಕಂಫರ್ಟಬಲ್ ಫೀಲೇ ಆಗಲ್ಲ ಗೈಸ್ ನಿಮಗೆ ಓದಬೇಕಾದ್ರೂ ಅಷ್ಟೇ. ಮ್ಯಾಮ್ ಕೂಡ ಅಷ್ಟೇ, ಅವ್ರೇನು ಫೋರ್ಸ್ ಮಾಡಿ ಅಯ್ಯೋ ತುಂಬ ಎದುರುಕೊಳ್ಳೋ ಥರ ಅವ್ರೇನು ಕೂಡ ನಮಗೆ ಲೆಕ್ಚರ್ ಮಾಡಲ್ಲ. ಅವರು ತುಂಬ ಫ್ರೆಂಡ್ಲಿ ಆಗಿರ್ತಾರೆ. ಸ್ಪೆಷಲಿ ಮೈ ಇನ್ಸ್ಟಿಟ್ಯೂಟ್ ಟ್ರಿನಿಟಿ ಇನ್ಸ್ಟಿಟ್ಯೂಟ್ ಮ್ಯಾಮ್ ತುಂಬ ಸಪೋರ್ಟಿವ್ ಆಗಿರ್ತಾರೆ. ಏನಾದರೂ ಎವ್ರಿ ಮಂತ್ ಮಾಡ್ಯೂಲ್ ಎಕ್ಸಾಮ್ಗೆ ಪ್ರಿಪ್ರೇಷನ್ ಆಗಲಿ ಎಲ್ಲ ಕೂಡ ಚೆನ್ನಾಗಿ ಮಾಡಿಸ್ತಾರೆ. ನಂದು 3 ಮಾಡ್ಯೂಲ್ ಫಿನಿಶ್ ಆಯ್ತು ಇವತ್ತಿಗೆ. ಈ ಮಾಡ್ಯೂಲಲ್ಲೂ ಐ ಆಮ್ ಪಾಸ್ ಆಗಿದ್ದೀನಿ ಅಂದರೆ ಅಂದ್ಕೊಳ್ಳಿ. ಎಷ್ಟು ಚೆನ್ನಾಗಿ ಅವರು ಲೆಕ್ಚರ್ ಮಾಡ್ಬೋದು, ಎಷ್ಟು ಚೆನ್ನಾಗಿ ನಮ್ಮ ಅರ್ಥ ಮಾಡ್ಕೋಬೋದು. ಅಟ್ಮಾಸ್ಫಿಯರ್ ಅಷ್ಟೇ ತುಂಬ ಚೆನ್ನಾಗಿದೆ. ನಮ್ಮ ಕ್ಯಾಂಟೀನ್, ಲೈಬ್ರರಿ, ಕಾಲೇಜ್, ಕ್ಲಾಸ್ ರೂಮ್, ಎವ್ರಿಥಿಂಗ್ ಇಸ್ ವೆರಿ ಗುಡ್. ಹೋಪ್ ಯು ಗೈಸ್ ಅಂಡರ್ಸ್ಟ್ಯಾಂಡ್. ಆ್ಯಂಡ್ ಇನ್ನೂ ಏನಾದರೂ ಇನ್ಫಾರ್ಮೇಷನ್ ಬೇಕಂದರೆ ನನ್ನ ಕಮೆಂಟ್ ಬಾಕ್ಸಲ್ಲಿ ಕಮೆಂಟ್ ಮಾಡಿ, ನಾನು ನಿಮಗೆ ಆದಷ್ಟು ಇನ್ಫಾರ್ಮೇಷನ್ನ ಕೊಡೋದಕ್ಕೆ ಟ್ರೈ ಮಾಡ್ತೀನಿ. ಮತ್ತು ಈ ವಿಡಿಯೋ ನಿಮಗೆ ಇಷ್ಟ ಆದಲ್ಲಿ, ನಿಮಗೆ ಹೆಲ್ಪ್ಫುಲ್ ಆದಲ್ಲಿ, ಪ್ಲೀಸ್ ಲೈಕ್, ಕಮೆಂಟ್ ಆ್ಯಂಡ್ ಶೇರ್ ಆ್ಯಂಡ್ ಸಬ್ಸ್ಕ್ರೈಬ್ ಮೈ ಚಾನಲ್ ಗೈಸ್. ಥ್ಯಾಂಕ್ ಯು ಸೋ ಮಚ್, ಲವ್ ಯು, ಸಿ ಯು ಇನ್ ದ ನೆಕ್ಸ್ಟ್ ವಿಡಿಯೋ.